ಯಾವ ದೇವರಿಗೆ ಯಾವ ಹೂವಿನಿಂದ ಪೂಜಿಸಬೇಕು? 1. ಶಿವನಿಗೆ ಅರ್ಪಿಸುವ ಹೂವು: ಬಿಲ್ವಪತ್ರೆ, ಪಾರಿಜಾತ, ಬಿಳಿ ಎಕ್ಕದ ಹೂವು, ದರ್ಬೆ, ನಾಗಕೇಸರ, ಹುಮ್ಮತ್ತಿ ಹೂವು ಇವುಗಳೆಂದರೆ ಶಿವನಿಗೆ ಬಹುಪ್ರಿಯವಾಗಿದೆ. 2. ತಾಯಿ ಗೌರಿದೇವಿ: ಶಿವನಿಗೆ ಪ್ರಿಯವಾದ ಹೂಗಳನ್ನು ಅರ್ಪಿಸಬಹುದು. ಇದು ಅಲ್ಲದೆ ಬಿಳಿ ತಾವರೆ, ಚಂಪಾ ಹೂವು ಕೂಡ ಅರ್ಪಿಸಬಹುದು. 3. ಹನುಮಂತ ದೇವರಿಗೆ: ಹನುಮಂತ ಎಂದರೆ ಭಕ್ತಿ, ಶಕ್ತಿ ಹಾಗೂ ಧೈರ್ಯದ ಪ್ರತೀಕ. ಹಾಗಾಗಿ ಹನುಮಂತನಿಗೆ ಪ್ರಿಯವಾದ ಹೂಗಳೆಂದರೆ ಕೆಂಪು ಗುಲಾಬಿ ಹೂವು, ಇನ್ನಿತರ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬಹುದು. 4. ದುರ್ಗಾ ಮಾತೆ: ದುರ್ಗಾ ಮಾತೆ ಎಂದರೆ ಬೆಂಕಿಯ ಹಾಗೂ ಶಕ್ತಿಯ ಪ್ರತೀಕ. ಆದ್ದರಿಂದ ತಾಯಿಯನ್ನು ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬೇಕು. ಕೆಂಪು ದಾಸವಾಳ, ಕೆಂಪು ಲಿಲ್ಲಿ, ಜರ್ಬೇರಾ, ಐರಿಸ್ ಹೂಗಳಿಂದ ಅಲಂಕೃತಗೊಳಿಸಿ ಪೂಜಿಸಬೇಕು. 5. ಶನಿ ದೇವರಿಗೆ: ಶನಿ ದೇವರಿಗೆ ಗಾಢ ನೀಲಿ ಬಣ್ಣದ ಹೂವು ಎಂದರೆ ಬಹಳ ಪ್ರಿಯವಾದ ಹೂಗಳಲ್ಲಿ ನೀಲಾಂಬರ, ಅಪರಾಜಿತ, ಶಂಕು ಹೂವು ಇವುಗಳಿಂದ ಪೂಜಿಸುವುದರಿಂದ ಅನೇಕ ದೋಷಗಳು ಪರಿಹಾರವಾಗುತ್ತದೆ. 6. ತಾಯಿ ಲಕ್ಷ್ಮೀ ದೇವಿ: ತಾಯಿ ಲಕ್ಷ್ಮೀ ದೇವಿ ಪ್ರಿಯವಾದ ಹೂವು ಎಂದರೆ ಕೆಂಪು ತಾವರೆ, ಏಕೆಂದರೆ ಆಕೆಯು ಆಸೀನವಾದುದೇ ತಾವರೆಯ ಮಧ್ಯದಲ್ಲಿ. ಇದು ಅಲ್ಲದೆ ಯಾವುದೇ ಹಳದಿ ಬಣ್ಣದ ಹೂವನ್ನು ಅರ್ಪಿಸಬಹುದು. 7. ಗಣಪತಿ ದೇವರಿಗೆ: ಗಣಪತಿ ದೇವರಿಗೆ ಗರಿಕೆ ಹುಲ್ಲಿನಿಂದ ನಿತ್ಯ ಪೂಜಿಸಿದರೆ ಬಹಳ ಒಳ್ಳೆಯದು. ಇದು ಅಲ್ಲದೆ ಬಿಳಿ ಎಕ್ಕದ ಹೂವು, ಕಣಗಿಲೆ ಹೂವು ಕೂಡ ಗಣಪತಿಗೆ ಪ್ರಿಯವಾದ ಹೂವು. ಗಣಪತಿಗೆ ಯಾವುದೇ ಕಾರಣಕ್ಕೂ ತುಳಸಿಯಿಂದ ಪೂಜಿಸಬಾರದು. 8. ಶ್ರೀಕೃಷ್ಣ ದೇವರಿಗೆ: ಮಹಾಭಾರತದಲ್ಲಿ ಯುಧಿಷ್ಠಿರನಿಗೆ ಶ್ರೀಕೃಷ್ಣನ ನನಗೆ ಮಾಲತಿ ಲತೆ, ಚನಕ್, ಮುತ್ತುಗ ಹೂವು, ಕುಮುದ ಹೂಗಳೆಂದರೆ ಬಹುಪ್ರಿಯ ಹೇಳುವ ಉಲ್ಲೇಖವಿದೆ. ಆದ್ದರಿಂದ ಶ್ರೀಕೃಷ್ಣನಿಗೆ ಮೇಲೆ ತಿಳಿಸಿದ ಹೂಗಳಿಂದ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು. 9. ಸರಸ್ವತಿ ಮಾತೆ: ತಾಯಿ ಸರಸ್ವತಿ ಮಾತೆಯು ಶಾಂತಿ ಹಾಗೂ ಅನ್ಯೋನ್ಯತೆಯ ಪ್ರತೀಕ. ಹಾಗಾಗಿ ಶಾಂತಿ ಪ್ರತೀಕವಾದ ಬಿಳಿ ಹಾಗೂ ಹಳದಿ ಬಣ್ಣದ ಹೂಗಳೆಂದರೆ ಸರಸ್ವತಿಗೆ ಬಹಳ ಪ್ರಿಯ. ಬಿಳಿ ಗುಲಾಬಿ, ಬಿಳಿ ಕಣಗಿಲೆ, ಬಿಳಿ ತಾವರೆ ಹೂಗಳನ್ನು ಅರ್ಪಿಸಿದರೆ ಸರಸ್ವತಿಯು ಸಂತೃಪ್ತಳಾಗುತ್ತಾಳೆ. 10. ಮಹಾವಿಷ್ಣು: ವಿಷ್ಣು ದೇವರಿಗೆ ಪ್ರಿಯವಾದ ಹೂವು ಎಂದರೆ ಮಾಲತಿ ಲತೆ, ಅಶೋಕ ಹೂವು, ಚಂಪಾ, ವೈಜಯಂತಿ, ಕೇದಗೆ, ಮಲ್ಲಿಗೆ, ಕಮಲ, ಕದಂಬದ, ಕೆಂಪು ಬುರುಗ, ಮಂದಾರ, ದಾತುರ ಹೂಗಳು. ಇದು ಅಲ್ಲದೆ ತುಳಸಿ ದಳಗಳನ್ನು ಅರ್ಪಿಸುವುದರಿಂದ ಬಹುಬೇಗ ಪ್ರಸನ್ನರಾಗುತ್ತಾರೆ. ಕಾರ್ತಿಕ ಮಾಸದಲ್ಲಿ ಗೇದಿಗೆಯ ಹೂಗಳಿಂದ ಪೂಜಿಸುವುದು ತುಂಬ ಒಳ್ಳೆಯದು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.